ಮಿತಿ ಮೀರಿದ್ದ ಬೈಕ್ ವೀಲಿಂಗ್ ಪುಂಡರ ಅಟ್ಟಹಾಸ. ಪೊಲೀಸರು ಎಂಟ್ರಿ ಆಗ್ತಿದ್ದಂತೆ ಎಸ್ಕೇಪ್ ಆದ ಯುವಕರು. ಇತ್ತೀಚೆಗೆ ರಸ್ತೆಯಲ್ಲಿ ವೀಲಿಂಗ್ ಮಾಡುವವರ ಹಾವಳಿ ಮಿತಿ ಮೀರ್ತಾ ಇದೆ. ಇತ್ತ ಹಾಸನ ನಗರದ 80 ಫೀಟ್ ರಸ್ತೆ ಸಮೀಪದ ಮಸೀದಿ ಬಳಿ ಕೆಲ ಯುವಕರು ಬೈಕ್ಗಳಲ್ಲಿ ಅಪಾಯಕಾರಿ ವೀಲಿಂಗ್ ಪ್ರದರ್ಶನವನ್ನ ಮಾಡಿ ಸಾರ್ವಜನಿಕರಲ್ಲಿ ಆತಂಕವನ್ನ ಮೂಡಿಸಿದ್ದಾರೆ. ಇನ್ನು ಮುಂಜಾನೆ ಸುಮಾರು 6 ಗಂಟೆ ವೇಳೆಗೆ 7-8 ಜನ ಯುವಕರ ಗ್ಯಾಂಗ್ ರಸ್ತೆಯ ಮಧ್ಯದಲ್ಲಿಯೇ ಬೈಕ್ ಎತ್ತಿ ಸಾಹಸ ಪ್ರದರ್ಶನ ಮಾಡ್ತಾ ಮೊಬೈಲ್ನಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು. ಇದರಿಂದ ಬೆಳಗ್ಗೆ ವಾಕಿಂಗ್ಗೆ ತೆರಳುವ ಸಾರ್ವಜನಿಕರು, ಶಾಲಾ ಕಾಲೇಜು ಸೇರಿದಂತೆ ಕೆಲಸಕ್ಕೆ ತೆರಳುವವರು ವೀಲಿಂಗ್ ಮಾಡ್ತಾ ಇರೋದನ್ನ ಕಂಡು ಹೆದರಿದ್ದಾರೆ. ಕೂಡಲೇ ಈ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದು, ಪೊಲೀಸರು ಸ್ಥಳಕ್ಕೆ ದೌಡಾಯಿಸುತ್ತಿದ್ದಂತೆ ಪುಂಡರು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಈ ವೀಲಿಂಗ್ ಅನ್ನುವಂತಹ ಒಂದು ದೊಡ್ಡ ಕೆಟ್ಟ ಬುದ್ಧಿ ಹುಡುಗರಲ್ಲಿದೆ. ಅದರಲ್ಲೂ ಏನೋ ಅಫಿಷಿಯಲ್ ಆಗಲಿ ಒಂದು ಶ್ರೀಮಂತರ ಮಕ್ಕಳಲ್ಲ, ಈ ಬಡವರು ಬಗ್ಗರು ಯಾರೋ ಬಂದು ವೆಹಿಕಲ್ ನಿಲ್ಲಿಸ್ತಾನೆ, ಅದನ್ನ ಎತ್ಕೊಂಡೋಗಿ ನಾನೊಂದು ಟ್ರಯಲ್ ನೋಡ್ತೀನಿ ಅಂತ ಹೊರಟು ವೀಲಿಂಗ್ ಮಾಡೋದು. ಇದರಿಂದ ಏನಾಗ್ತಾಯಿದೆ, ಫಸ್ಟು ವಾಹನ ಡ್ಯಾಮೇಜ್ ಆಗುತ್ತೆ, ಎರಡನೇದು ಅನ್ನೆಸೆಸರಿ ಪೆಟ್ರೋಲ್ ಕನ್ಸ್ಯೂಮ್ ಆಗುತ್ತೆ, ಮೂರನೇದು ಇವನು ಯಾರು ಅವನ ಜೀವಕ್ಕೆ ಪ್ರಾಣ ಹಾನಿ ಆಗುತ್ತೆ. ಅಲ್ಲ ಸತ್ತರು ಹೋಗ್ಬಿಡಿ, ಈ ಹ್ಯಾಂಡಿಕ್ಯಾಪ್ಟ್ ಜೀವನ ಎಲ್ಲ ಒಂದು ದೊಡ್ಡ ದುರಂತ. ಮತ್ತೊಬ್ಬರಿಗೆ ಕುಂಟು ಮಾಡಿಬಿಡ್ತಾರೆ. ನೀವು ಏನಾದ್ರು ಸಾಹಸ ತೋರಿಸ್ತಾ ಆದರೆ ಬಡವರಿದ್ದಾರೆ, ಅಂಥವ್ರಿದ್ದಾರೆ ಅಂತ ಹೆಲ್ಪ್ ಮಾಡಿ. ಈ ಏನೋ ವೀಲಿಂಗ್ ಮಾಡಿಬಿಟ್ರೆ ಯಾರು ಸಾಹಸಕ್ಕಪ್ಪ, ಯಾರಿಗೋ ಕೊಲೆ ಮಾಡಿಬಿಟ್ಟು, ಯಾರಿಗೋ ಕುಂಟ್ರು ಮಾಡಿಬಿಟ್ಟು, ಯಾರಿಗೋ ಇದು ಮಾಡಿಬಿಟ್ಟು ಇದನ್ನು ಮಾಡೋದಲ್ಲ. ಇದು ಪೊಲೀಸವರು ಈ ವೀಲಿಂಗ್ ಮಾಡುವಂತರ ವಿರುದ್ಧ ಕಠಿಣವಾದ ಕ್ರಮ ತಗೊಳ್ಬೇಕು. ಇನ್ನು ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವ ಉದ್ದೇಶದಿಂದಲೇ ಇಂತಹ ಹುಚ್ಚು ಸಾಹಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು 80 ಫೀಟ್ ರಸ್ತೆ ಮಾತ್ರವಲ್ಲದೆ ಎಂಜಿ ರಸ್ತೆ, ರಿಂಗ್ ರಸ್ತೆ ಹಾಗೂ ನಗರದ ಹೊರ ವಲಯದ ಪ್ರದೇಶಗಳಲ್ಲಿಯೂ ವೀಲಿಂಗ್ ಹಾವಳಿ ಹೆಚ್ಚಾಗ್ತಾ ಇದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಅಲ್ಲದೆ ವೀಲಿಂಗ್ ಮಾಡುವ ವೇಳೆ ಬೈಕ್ ನಿಯಂತ್ರಣ ತಪ್ಪಿದ್ರೆ ಬೇರೆಯವರ ಜೀವಕ್ಕೂ ಅಪಾಯ ಉಂಟಾಗಲಿದೆ ಎಂದು ಸಾರ್ವಜನಿಕರು ಅಸಮಾಧಾನವನ್ನ ಹೊರಹಾಕಿದ್ರು. ಬೆಳಗ್ಗೆ ಸರಿಸುಮಾರು 5:30ರಿಂದ 8 ಗಂಟೆ ತನಕ 80 ಫೀಟ್ ರಸ್ತೆ, ರಾಜ್ಕುಮಾರ್ ನಗರ ಮತ್ತು ಪೆನ್ಷನ್ ಮಹಲ ಏನು ಉಪವಾಸ ಇರುವ ಕಾರಣ ಕೆಲವು ಕಿಡಿಗೇಡಿಗಳು ಸರಿಸುಮಾರು 5:30ರಿಂದನೇ ವೀಲಿಂಗ್ ಮಾಡ್ತಾಯಿದ್ರು. ಆ ವೀಲಿಂಗ್ ಮಾಡ್ತಿರೋ ಕಾರಣ ಪೊಲೀಸ್ ಇಲಾಖೆ ಸಂಪೂರ್ಣ ಎಡವಿದೆ. ಹೊಸ SP ಅವರು ಬಂದವರೆ, ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಒಟ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಲೈಕ್ಸ್ ಹಾಗೂ ಫೇಮಸ್ ಆಗಲು ಯುವಕರು ಇಂತಹ ಹುಚ್ಚಾಟಗಳನ್ನ ಮಾಡ್ತಾ ಇದ್ದು, ಪೊಲೀಸರು ಇಂತಹ ಹುಚ್ಚಾಟಗಳಿಗೆ ಬ್ರೇಕ್ ಹಾಕಬೇಕಾಗಿದೆ. ವೈಶಾಖ ಪ್ರಜಾಶಕ್ತಿ ಟಿವಿ, ಹಾಸನ್.